ಕೋಳಿ ಜೋಡಿ ಬಲಿ. ಈ ಜಾತ್ರೆಯಲ್ಲಿ ಪ್ರತಿ ವರ್ಷ ಜೋಡಿ ಬಲಿ ಕೊಡ್ತೀವಿ. ನಮ್ಮ ಮಿಸ್ಸಸ್ ಲಕ್ಷ್ಮಿ ಅಂತ. ಆಮೇಲೆ ಒಬ್ಳೆ ಪತ್ನಿ ನನಗೆ. ಒಬ್ಳೇನಾ? ಒಬ್ಳೇನೆ. ನಾಚ್ಕೊಂತಾಳೆ ಇತ್ತು. ಎಲ್ಲ ಊಟ ಎಲ್ಲ ಚೆನ್ನಾಗಿದೆ. ಹೌದಾ? ಇದೇ ತರ ನಿಮ್ಮ ನೆರವಿಗೆ ಯಾವಾಗ ಹಾಕಿಸ್ತೀರಿ? ಆಯ್ತು, ಅದಕ್ಕೆ ಇನ್ನೂ ಅದ್ದೂರಿಗೆ ಮಾಡೋದು ಮುಂದೆ ಅದಕ್ಕೆ ಮಾಡ್ತೀರಾ? ಸೇವೆ ಮಾಡೋದು ಇದು. ಸೇವೆ ಮಾಡ್ತಾರೆ. ದೇವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ನಾವು ಕೇಳಿದ ವರ ಕೊಡ್ತಾರೆ ದೇವ್ರು. ಹೌದಾ? ಮತ್ತೆ ಮಕ್ಳು ಇಲ್ದಾರವರು ಇಲ್ದವ್ರಿಗೆ ಮಕ್ಕಳೆಲ್ಲ ಆಯ್ತವೆ. ಏನಜ್ಜಿ? 30 ವರ್ಷದಿಂದ ಬರ್ತಾ ಇದೆ. 30 ವರ್ಷದಿಂದ ಬರ್ತಾ ಇದೆ. ಹೌದಾ? ನೀವು 30 ವರ್ಷದಿಂದ ಬರ್ತಾ ಇದ್ದೀರಾ? 30 ವರ್ಷದಿಂದ ಬರ್ತಾ ಇದೆ. ಅವಾಗ ಯಾವ ದಾಸಂತ ನಾವು ಮಾಡ್ಕೊಳ್ತೀವಿ. ಅವಾಗಿನ ಬರೀ ಹೋಗ್ಬಿಟ್ಟು ಬೆನ್ಬಣ ತೆಗ್ದು ಇದು ಮಾಡ್ಕೊಂಡು ಹೋಗಿದೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಸುಮಾರು ಒಂದು 50ರಷ್ಟು ಕೊಡ್ತಾ ಇದ್ದೀರಾ. ಯಾವಾಗ ನನ್ನೇ ನೀವೇ ಬೇಕು ಬಂದ್ ಮಾಡ್ಕೊಡಿ ಅಂತೀರಾ. ನೀವು ನಮ್ಮನ್ನ ಬಿಡ್ಕೊಡಲ್ಲ. ನನಗೆ ತುಂಬ ಥ್ಯಾಂಕ್ಸ್. ಇದೇ ಥರ ನಡ್ಸ್ಕೊಂಡು ಹೋಗಿ. ಓಕೆ, ಬಡ್ಸಿ. ಹಾಂ, ಇದೇ ದೇವಸ್ಥಾನ. ಇದು ಒಳಗಡೆ ಈ ಥರ ಇದೆ. ಈಚೆ ಕಡೆ ದೊಡ್ಡ ಗೋಪುರ ಇದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಮುನೇಶ್ವರ ಅಂತ. ಸೊ ಇದು ನಾನ್ ವೆಜ್. ಇದಕ್ಕೆ ನಾವು ಮೇಕೆ ಬಲಿ ಕೊಟ್ಟು ಪೂಜೆ ಮಾಡೋದು. ಬಲಿ ಕೊಡ್ತೀವಿ ಇವಾಗ ದೇವ್ರಿಗೆ ಪೂಜೆ ಮಾಡಿಸಿ. ಒಂದು ಮೇಕೆ ಮತ್ತು ಒಂದು ಕೋಳಿ ಜೋಡಿ ಬಲಿ. ಈ ಜಾತ್ರೆಯಲ್ಲಿ ಪ್ರತಿ ವರ್ಷ ಜೋಡಿ ಬಲಿ ಕೊಡ್ತೀವಿ. ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಬ್ಲಡ್ ಎಲ್ಲ ತೋರಿಸ್ಬಾರ್ದು. ಸೊ ಹಾಗಾಗಿ ನಾನು ತೋರ್ಸಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ತುಂಬಾ ಮೇಕೆಗಳು ಹಿಡಿತಾರೆ. ಲೆಕ್ಕನೇ ಇಲ್ಲದಷ್ಟು ಮೇಕೆಗಳು, ಲೆಕ್ಕನೇ ಇಲ್ಲದಷ್ಟು ಕೋಳಿಗಳು. ರಕ್ತದ್ದು ಹೊಳೆನೇ ಹರಿಯುತ್ತೆ ಇಲ್ಲಿ. ಅಷ್ಟು ಮೇಕೆಗಳು ಹೊಡಿತಾರೆ, ಅಷ್ಟು ಬಲಿ ಕೊಡ್ತಾರೆ. ಮೇಕೆ ತಲೆ ಹೋದ್ರ ಸಕ್ಕತ್ತಾಗಿ ಹೋದ್ರತ್ತು ಮೇಕೆ. ಸೊ ಈ ಮೇಕೆಗಳ ತಲೆಗಳೆಲ್ಲ ಈ ದೇವಸ್ಥಾನದ ಪೂಜೆ ಮಾಡ್ತಾರಲ್ಲ, ಪೂಜಾರಪ್ಪರ್ಗೆ ಹೋಗುತ್ತೆ. ಅದನ್ನು ಇಲ್ಲೇ ಸೇಲ್ ಮಾಡ್ತಾರೆ, ಇಲ್ಲ ಅಂದರೆ ಆಕ್ಷನ್ಗೆ ಹೋಗ್ಬಿಡ್ತಾರೆ. ಅಷ್ಟು ತಲೆಗಳು ಬೀಳ್ತೈತೆ ಇಲ್ಲಿ. ಸೊ ಇದೇ ಟೆಂಪಲ್ಲು. ಸೊ ಇವಾಗ ಬೆಳಿಗ್ಗೆ 7 ಗಂಟೆ ಆಗಿದೆ. ಸೊ ಎಲ್ಲ ಬಂದು ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ಇಲ್ಲೆಲ್ಲ ಸೇವೆ ಮಾಡೋರೆಲ್ಲ. ಸೊ ಮಧ್ಯಾಹ್ನ ಆದಮೇಲಂತೂ ಫುಲ್ಲು ಜಾಮ್ ಆಗಿಬಿಡುತ್ತೆ. ಒಬ್ಬರು ಓಡಾಡೋಕ್ಕಾಗಲ್ಲ, ಅಷ್ಟು ಒಂದು ಗಾಡಿನ ಉಪವಾಸ ಆಗಲ್ಲ, ಫುಲ್ಲು ಜಾಮ್ ಆಗಿಬಿಡುತ್ತೆ. ಪೂಜೆ ಮಾಡಿ ಮರಿ ಹೊಡೆಯೋ ಅಷ್ಟರಲ್ಲಿ ಭಟ್ರು ಚಿತ್ರಾನ್ನ ಮಾಡೋರೆ, ಟಿಫನ್ನು. ಸೊ ಟಿಫನ್ ಮಾಡ್ಕೊಂಬಿಡೋಣ. ರಾಮಚಂದ್ರಣ್ಣ ಕಡೆ ನೋಡು. ಇಲ್ಲ ಮಾಮ, ಏನಪ್ಪ ಫುಲ್ ಎಂಜಾಯ್ ಮಾಡಿದೆ ಟ್ರಿಪ್ ಎಲ್ಲ? ಫುಲ್ ಎಂಜಾಯ್. ಯಾವೂರು? ಹುಲ್ಗನಹಳ್ಳಿ. ಸೊ ಏನಕ್ಕೆ ಹಿಂಗೆಲ್ಲ ನೀರು ಹಾಕೊಂತ ಇದ್ದೀರಾ? ಅರ್ಕೆ ಮಾಡ್ಕೊಂಡಿರ್ತಾರೆ. ಮಾಸ್ಕ್ ತೆಗೀರಿ, ಪರವಾಗಿಲ್ಲ. ಮಾಸ್ಕ್ ತೆಗೀರಿ. ಏನೇನು ಅರ್ಕೆ ಬರುತ್ತೆ? ಮಕ್ಕಳು ಇದ್ದಾರವರು ಇನ್ನೇನಾದ್ರು ಕಷ್ಟ ಸಿಗ್ತದೆ ಅರ್ಕೆ ಕಾಯಿಲೆ ಕಸಲೆ ಇದ್ರೆ ಅರ್ಕೆ ಮಾಡ್ಕೊಂಡಿರ್ತಾರೆ. ಓಕೆ, ಪ್ರತಿ ವರ್ಷನೂ ಹೀಗೆ ಇರುತ್ತಲ್ಲ? ಪ್ರತಿ ವರ್ಷ ಮರಿ ಕಡಿತಾರೆ, ಇಲ್ಲಿ ಸೇವೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಏನಜ್ಜಿ? 30 ವರ್ಷದಿಂದ ಬರ್ತಾ ಇದೆ. 30 ವರ್ಷದಿಂದ ಬರ್ತಾ ಇದೆ. ಹೌದಾ? ನೀವು 30 ವರ್ಷದಿಂದ ಬರ್ತಾ ಇದ್ದೀರಾ? 30 ವರ್ಷದಿಂದ ಬರ್ತಾ ಇದೆ. ಅವಾಗ ಯಾವ ದಾಸಂತ ನಾವು ಮಾಡ್ಕೊಳ್ತೀವಿ. ಅವಾಗಿನ ಬರೀ ಹೋಗ್ಬಿಟ್ಟು ಬೆನ್ಬಣ ತೆಗ್ದು ಇದು ಮಾಡ್ಕೊಂಡು ಹೋಗಿದೆ. ನೆಟ್ಗೆರೆ ಇಲ್ಲಿ ಬಂದಿರೋದು? ಇದು ನಮ್ಮ ದೇವಸ್ಥಾನ, ಅದು ಜಾತ್ರೆ. ಓಕೆ, ಹೌದಾ? ಇವರೆಲ್ಲ ಏನಕ್ಕೆ ತರ ಮಾಡ್ತಾರದು? ಇವರು ಏನೇನ ಗಾಳಿ ಪಾಳಿ ಇದ್ರೆ ಮೇಲ್ ಗೊತ್ತೈತೆ ಅವ್ರ ಮೇಲೆ ಸೇವೆ ಮಾಡೋದು ಇದು. ಸೇವೆ ಮಾಡ್ತಾರೆ. ದೇವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ
ನಾವು ಕೇಳಿದ ವರ ಕೊಡ್ತಾನೆ ದೇವ್ರು. ಹೌದಾ? ಹಾ. 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 ಮತ್ತೆ ಮಕ್ಳು ಇಲ್ದರೋರು ಇಲ್ದವ್ರಿಗೆ ಮಕ್ಕಳೆಲ್ಲ ಆಯ್ತಾವ. Okay. ಆಯ್ತಾವ. ಜಾಸ್ತಿ ಜನ ಹರಕೆ ಹರಕೆ ಇಟ್ಕೊಂಡು ಮಾಡೋದು ಈಗ ಇದು. ಸೊ ಇದೇ ಥರ ತೇರು ಮುಂದೆ ಹೋಗುತ್ತೆ. ಅಲ್ಲೊಂದು ಸಸ್ಯಾಹಾರಿ ಮುನೇಶ್ವರ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಆದಮೇಲೆ ಸೊ ನೆಕ್ಸ್ಟು ಹಾಗೇ ನಡ್ಕೊಂಡು ಅಲ್ಲೊಂದು ರೋಡ್ ಇದೆ. ಅದೇ ರೋಡಲ್ಲಿ ಅಲ್ಲಿ ಮೇನ್ ಟೆಂಪಲ್ ಹತ್ರ ರಥ ಪೂರ್ಣಗೊಳ್ತೈತೆ. ಸೊ ಅದಾದಮೇಲೆ ರಥ ಮಹೋತ್ಸವ ಮುಗೀತು. ಸೊ ಅದಾದಮೇಲೆ ಎಲ್ಲರೂ ಊಟ ಮಾಡೋದಕ್ಕೆ ರೆಡಿ ಆಗ್ತಾರೆ. ಸೊ ರಥ ಇಲ್ಲಿಂದ ಹಿಡಿದು ಆ ಟೆಂಪಲ್ ಹತ್ರ ಮೇನ್ ಬರೋವರೆಗೂ ಹಿಂದೆಗಡೆ ಅವರು ಇದೇ ಥರ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ರಥ ಬಂದು ಮೇನ್ ಟೆಂಪಲ್ ಹತ್ರ ಬಂದು ನಿಂತ್ಕೊಂಡಾದ್ಮೇಲೆ ಎಲ್ಲರೂ ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾರು ಕೂಡ ಟೇಸ್ಟೇ ಮಾಡಲ್ಲ. ಟೇಸ್ಟ್ ಮಾಡ್ದೇನೆ ಅಡುಗೆ ಮಾಡೋದು. ಬಟ್ ತುಂಬ ರುಚಿಯಾಗಿರುತ್ತೆ ಮಾತ್ರ. ಎಲ್ಲ ಮಾಂಸಾಹಾರಿ ಊಟ, ಬಾಡಿ ಊಟ ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ಯಾರ್ಯಾರು ಬಂದ್ರಿ? ನೀವು ಜರವನಾ? ಓಕೆ ಬರ್ರಿ ರೆಡಿ ಬಾಬಾ. ಸೊ ಇದೇ ಪಾರ್ಟಿ ಹಾಲು ನಾವು ಬುಕ್ ಮಾಡಿರೋದು. ಪ್ರತಿ ವರ್ಷ ಇಲ್ಲೇ ಮಾಡ್ತೀವಿ. ಪ್ರತಿ ವರ್ಷ ಯುಗಾದಿ ಇಂದಲೂ ಶುಕ್ರವಾರನೇ ಇಲ್ಲಿ ಜಾತ್ರೆ ಆಗೋದು. ಹಾಂ ಬಿಸಿಲು ಬೆಳಗ್ಗೆನೆ ಬರೋದು ಬಿಟ್ಬಿಟ್ಟು ಈಗ ಬರ್ತಾಯಿದ್ದೀರಲ್ರಿ. ನಾಚ್ಕೊಂತಾಳೆ ಐಸು. ಹಾಂ ನಾನು ಹುಡುಕ ಬಂದಿದ್ದಲ್ಲ ಅಲ್ಲಿ. ಹಾಂ ಇವ್ರ ನಮ್ಮ ದೊಡ್ಡಮ್ಮ, ನಮ್ಮಮ್ಮಿ ಅಕ್ಕ, ದೊಡ್ಡವ್ರು ಇವರೇನೆ. ನಾವು ಇವ್ರನ್ನ ದೊಡ್ಡಮ್ಮ ಅಂತ ಕರೆಯಲ್ಲ. ಚಿಕ್ಕ ಹುಡುಗರಲ್ಲಿ ಇವ್ರನ್ನ ದೊಡ್ಡೆ ಅಂತ ಕರೆದು ಸೊ ಅದೇ ರೂಢಿ ಆಗ್ಬಿಡುತ್ತೆ. ದೊಡ್ಡೆ ಅಂತ ಕರಿತೀವಿ ದೊಡ್ಡಮ್ಮನ. ಇಲ್ಲಿ ಅಡುಗೆ ಮಾಡ್ತಾರಲ್ಲ ಇವರೇ. ನಮಗೆ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಇವರೇ ಭಟ್ರು ಮಾಡೋದು. ಒಂಥರ ಫ್ಯಾಮಿಲಿ ಭಟ್ರು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ. ಸೊ ದೇವರಾಜಣ್ಣ ಏನು ಮಾಡ್ತಾ ಇದ್ದೀರಿ ಇವಾಗ? ಕಬಾಬ್ ಕರಿತಾ ಇದೀವಿ. ಓಕೆ. ಅದು ಬೋಟಿ ಗೊಜ್ಜು. ಹಾಂ ಓಕೆ. ಒಳಗಡೆ ಹೋಗಿ ಐಟಮ್ ಎಲ್ಲ ತೋರಿಸೋಣ ಏನೇನು ಮಾಡಿದ್ದೀರಾ ಅಂತ. ಬನ್ನಿ ಅಲ್ಲಿ ತೋರಿಸ್ತೀನಿ. ಅಲ್ಲಿದೆ ಒಳಗಡೆ ಇದೆಯಲ್ಲ? ಒಳಗಡೆ ಇದೆ. ಸಾಲಿಡ್ ಇದು. ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಕಾಂಟ್ರಾಕ್ಟ್ ಕೊಡೋದು. ಸಾಲಡ್ ಓಕೆ. ಸ್ವೀಟು ಪಿರ್ಣಿ ಪಾಯಸ. ಪೆಪ್ಪರ್ ಚಿಕನ್ ಚೆನ್ನಾಗಿದೆ. ಕಲರು ಸ್ಮೆಲ್ಲೇ ಸೂಪರ್ ಆಗೈತೆ.
ಮಟನ್ ಕುರ್ಮಾ ಇದು. ಮಟನ್ ಕುರ್ಮಾ ಅಂದರೆ ಮಟನ್ ಸಾಂಬಾರು ನಮ್ಮ ಲೋಕಲ್ ಭಾಷೆಯಲ್ಲಿ. ಮೊಟ್ಟೆ. ಮೊಟ್ಟೆ, ಹಾಂ. ರಸಮ್ ಇದು. ರಸಮ್, ಹಾಂ. ವೈಟ್ ರೈಸ್. ವೈಟ್ ರೈಸ್, ಓಕೆ. ಇದು ರಾಗಿ ಬೋಲ್, ರಾಗಿ ಮುದ್ದೆ. ರಾಗಿ ಮುದ್ದೆ ಎಲ್ಲ ನಾಟಿ ಸ್ಟೈಲೇ. ಯಾ, ನಾಟಿ ಸ್ಟೈಲೇ ಮಾಡಿ ಕೊಡ್ತೀವಿ ನಾವು. ಹಾಂ, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಬಗ್ಗೆ ನಾವು ರಾಮನಗರ ಡಿಸ್ಟಿಕ್ಕು, ನಮ್ಮದು ಕನಕಪುರ ತಾಲೂಕು. ಹಾಂ. ನಾವು ಇರೋದು ಕೊಟ್ಕಾಳು. ಹಾಂ. ಸುಮ ಸಮಾರಂಭಗಳಿಗೆ ನಾವು ಯಾವುದೇ ಕೆಟ್ಟದ್ದು ಒಳ್ಳೇದು ಎಲ್ಲದಕ್ಕೂ ಮಾಡ್ಕೊಡ್ತೀವಿ. ವೆಜ್ಜು ನಾನ್ ವೆಜ್ ಎರಡೂ ಮಾಡ್ಕೊಡ್ತೀವಿ. ನಿಮ್ಮ ಫ್ಯಾಮಿಲಿ ಬಗ್ಗೆ ಸುಮಾರು ಒಂದು 50ರಷ್ಟು ಕೊಡ್ತಾ ಇದ್ದೀರಾ. ಹಾಂ. ಯಾವಾಗೂ ನನ್ನೇ ನೀವೇ ಬೇಕು ಬಂದು ಮಾಡಿಕೊಡಿ ಅಂತೀರಾ. ಹಾಂ. ನೀವು ನಮ್ಮನ್ನ ಬಿಡ್ಕೊಡಲ್ಲ. ಓಕೆ. ನಾನು ತುಂಬ ಥ್ಯಾಂಕ್ಸ್. ಇದೇ ಥರ ನಡ್ಸ್ಕೊಂಡು ಹೋಗಿ. ನಾರ್ತು ಸೌತು ಎಲ್ಲ ಮಾಡ್ತೀವಿ. ಓಕೆ, ನಿಮ್ನ ಯಾರನ್ನಾದ್ರೂ ಕೇಳಿದ್ರೆ ನಾವು ರೆಫರ್ ಮಾಡ್ತೀವಿ. ಓಕೆ. ಈಗ ದೇವ್ರ ಪ್ರಸಾದ ಬಡ್ಸೋಕ್ಕೆಲ್ಲ ರೆಡಿಯಾಗಿದ್ದಾರೆ ಭಟ್ರು. ಓಕೆ, ಬಡಿಸಿ. ಹಾಂ, ಐಸು ನಾಚ್ಕೊಳ್ತಾರೆ. ಚೆನ್ನಾಗಿದೆ. ಹಾಂ, ಚೆನ್ನಾಗಿ ಮಾಡೋಣ. ಹಾಂ ಹಾಂ, ಯೂಟ್ಯೂಬಲ್ಲಿ ಬರ್ತದೆ, ನೀನು ನೋಡ್ಬೋದು. ಸಾಯಂಕಾಲ ಬರ್ತದೆ. ಚೆನ್ನಾಗಿ ಮಾಡೋರ ಎಲ್ಲ ಟೇಸ್ಟ್ ಚೆನ್ನಾಯ್ತಾ? ಹಾಂ ಹಾಂ, ಯೂಟ್ಯೂಬಲ್ಲಿ ಬರ್ತದಲ್ಲ. ಫೋಟೋ ತೆಗಿತಾಳ, ವಿಡಿಯೋ ಮಾಡ್ತಾನೆ. ಇವರು ನಮ್ಮ ಮಿಸ್ಸಸ್ ಲಕ್ಷ್ಮಿ ಅಂತ. ಆಮೇಲೆ ಒಬ್ಳೆ ಪತ್ನಿ ನನಗೆ. ಒಬ್ಳೇನಾ? ಒಬ್ಳೇನೆ. ಬೇರೆಯವ್ರು ಎಷ್ಟೆಷ್ಟು ಜನ? ಇಬ್ಬಿಬ್ರು ಮೂವರು. ನಿಮ್ಮ ಹತ್ರ ಒಬ್ಳೇನಾ? ಈ ಕಡೆ ನೋಡಿ ಒಂದ್ಸತಿ. ಇಲ್ಲ, ಬಸಣ್ಣೆ. ಬಸಣ್ಣಿ ಮನೆ ಎಜುಕೇಶನ್. ಇವರೇನು ಮಾತಾಡ್ತಾನೆ ಇಲ್ಲ? ಅವ್ರು ಹಂಗೆ ನಾಚಿಕೆ ಸ್ವಭಾವ ಹಂಗೆ. ಆಯ್ತಾ ಊಟ? ಆಯ್ತು, ಎಲ್ಲ ಊಟ ಎಲ್ಲ ಚೆನ್ನಾಗಿದೆ. ಹೌದಾ? ಇದೇ ಥರ ನಿಮ್ಮ ನೆರವಿಗೆ ಯಾವಾಗ ಹಾಕಿಸ್ತೀರಿ? ಆಯ್ತು, ಅದಕ್ಕೆ ಇನ್ನೂ ಅದ್ದೂರಿಗೆ ಮಾಡೋಣ. ಅದಕ್ಕೆ ಮಾಡ್ತೀರಾ? ಹಾಂ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮಾಡೋಣ. ಲಾಸ್ಟು ಫಂಕ್ಷನ್ ಎಲ್ಲ ಮುಗೀತು.
ಎಲ್ಲ ಪ್ಯಾಕಪ್